Are you confused to choose productivity of fields by using chemical-based fertilizers or to choose purity with organic ones? Well, now you can get both productivity and purity. Smart Value presents Agrovira, an organic. Smart Value brings a powerful product, Agrolizer 82. ನಮಸ್ತೆ ರೈತರೇ, ನಾವಿವತ್ತು ಒಂದು ತೋಟದ ಹತ್ರ ಬಂದಿದ್ದೀವಿ. ಕೆಂದನಹಳ್ಳಿ ರೈತರು ಇವರು ಇಲ್ಲಿ ಬೆಳೆ ಹಾಕಿದ್ದಾರೆ. ಮುಂಚೆ ರೋಸ್ ಹಾಕಿದ್ದಾರೆ. ರೋಸ್ ಹಾಕಿಬಿಟ್ಟು ಅವರು ಬೆಳೆ ಎಲ್ಲ ಪೂರ್ತಿ ಎಲೆ ಎಲ್ಲ ಪೂರ್ತಿ ಉದುರೋಗ್ಬಿಟ್ಟು ಆ್ಯಂಡ್ ತುಂಬ ಕಡ್ಡಿ ಆಗಿಬಿಟ್ಟಿತ್ತು. ಈ ಥರ ಎಲ್ಲ ಏನಿದ್ದಿಲ್ಲ ಬೆಳೆದಲ್ಲಿ. ಆ್ಯಂಡ್ ಇವತ್ತು ನಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿದರೆ ಸ್ಮಾರ್ಟ್ ವ್ಯಾಲ್ಯೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಯಾವ ಥರ ರಿಸಲ್ಟ್ ಬಂದಿದೆ ಆ್ಯಂಡ್ ಅವ್ರು ಏನು ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವ್ರ ಕೈಯಿಂದನೇ ಕೇಳೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಲಕ್ಷ್ಮೀನಾರಾಯಣ. ಯಾವ್ರು ಸರ್? ನಮ್ಮದು ಕೆಂದನಹಳ್ಳಿ. ಹಾಂ, ಇರೋದು ಇವಾಗ ಬೆಳೆ ಇಕ್ಕಿರೋದು ಮಲ್ಕಾಪುರ ಹತ್ರ. ಓಕೆ ಸರ್. ಸರ್ ನಿಮ್ಮದು ಬೆಳೆ ಮುಂಚೆ ಯಾವ ಥರ ಇತ್ತು ಸರ್? ಸರ್ ಬೆಳೆ ಮುಂಚೆ ಎಲ್ಲ ಈ ಥರ ಕಡ್ಡಿ ಆಗಿತ್ತು. ಓಕೆ. ಈಗ ನೀವು ಕೊಟ್ಟಿರೋ ಟ್ಯಾನಿಕ್ ಬಿಟ್ಟಿದ್ದೀನಿ. ಹಾಂ ಸರ್. ಅದ್ರ ಹೆಸರು ನಮ್ಮ ಅಗ್ರೋಲೈಸರ್ ಮತ್ತು ಅಗ್ರೋವೀರಾ ಅಂತ. ಅದು ಬಿಟ್ಟಿದ್ದೀರಿ. ಹಾಂ ಸರ್. ಅವು ಬಿಟ್ಟಾಗಿನಿಂದ ಫಸ್ಟು ಒಂದ್ಸರಿ ಬಿಟ್ಟಿದ್ರೆ ಏನು ರಿಸಲ್ಟ್ ಏನು ಕಾಣಿಸಿಲ್ಲ. ಮತ್ತೆ ಒಂದ್ಸರಿ 2 ಸರಿ ಬಿಟ್ಟಿದ್ದೀನಿ. ಹಾಂ ಸರ್. ಇವಾಗೆಲ್ಲ ಚಿಗುರು ಮೊಗ್ಗು ಈ ಥರ ಐತೆ ನೋಡೋ, ಈ ಥರ ಚಿಗುರು ಬರ್ತಾ ಐತೆ. ಮತ್ತು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಎಲ್ಲ ಗಿಡ ಎಲ್ಲ ಚೆಂದಾಗೈತೆ. ನೋಡೋ ಸೈಜ್ ಈ ಥರ ಬರ್ತಾ ಐತೆ ಹೂವು. ಹಾಂ ಸರ್. ಎಷ್ಟಲ್ಲಿ ಡ್ರಿಪ್ಪಲ್ಲಿ ಕೊಟ್ಟಿದ್ದೀರಾ ಆ್ಯಂಡ್ ಎಷ್ಟಲ್ಲಿ ಸ್ಪ್ರೇ ಮಾಡಿದ್ದೀರಾ ಸರ್? ಡ್ರಿಪ್ಪಲ್ಲಿ ನಾವು 3 ಸರಿ ಬಿಟ್ಟಿದ್ದೀರಿ. ಹಾಂ, ಒಂದ್ಸರಿ ಸ್ಪ್ರೇ ಮಾಡಿದ್ದೀರಿ. ಒಂದ್ಸಲಿ ಸ್ಪ್ರೇ ಮಾಡಿದ್ದೀರಾ? ಓಕೆ. ಒಂದ್ಸರಿ ಸ್ಪ್ರೇ ಅಂದರೆ ಅದು ವೈಟ್ ಬರುತ್ತೆ ನೋಡು. ಹಾಂ ಸರ್. ಮಾತ್ರ ಸ್ಪ್ರೇ ಮಾಡಬೇಕು ಅಷ್ಟೇ. ಓಕೆ. ನೀವು ಹೇಳಿದ್ದೀರಲ್ಲ, ಹಾಗೆ ಮಾಡಿದ್ದೀನಿ. ಪರವಾಗಿಲ್ಲ ಸರ್. ನಿಮಗೆ ನಿಮ್ಮ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಯೂಸ್ ಮಾಡ್ಬೋದು ಸರ್. ಯೂಸ್ ಮಾಡ್ಬೋದು. ರಿಸಲ್ಟ್ ಇದೆಯಾ? ರಿಸಲ್ಟ್ ಐತೆ, ಮಾಡ್ಬೋದು. ಹಾಂ ಸರ್. ನೋಡ್ಕೊಳ್ಳಿ. ಅಂದರೆ ನೀವು ಇಷ್ಟು ದಿವಸ ಕೆಮಿಕಲ್ಸ್ ಎಲ್ಲ ಬಳಸ್ತಾ ಇದ್ರಲ್ಲ, ಬೇರೆ ಥರ ಎಲ್ಲ ಬಳಸ್ತಾ ಇದ್ರಲ್ಲ, ಬೇರೆ ಬೆಳೆಸಿರೋದಕ್ಕೂ ಈಗ ನಮ್ಮ ಪ್ರಾಡಕ್ಟ್ ಬೆಳೆಸಿರೋದಕ್ಕೂ ವ್ಯತ್ಯಾಸ ಏನು ಅನಿಸ್ತಾ ಇದೆ ನಿಮಗೆ? ಕೆಮಿಕಲ್ಲು ಬೆಳೆಸ್ಬೋದು ಸರ್, ಅದನ್ನು ಬಳಸ್ಬೋದು. ಆಗಲಿ ಅದು ಏನಂದರೆ ಸ್ವಲ್ಪ ಯಾವತ್ತಿದ್ರೂ ಸ್ವಲ್ಪ ಏಟೆ. ಹೌದು. ಇದು ಏನು ನೀವು ಕೊಟ್ಟಿರೋದು ಪರವಾಗಿಲ್ಲ, ಚೆಂದಾಗೈತೆ, ಮಾಡ್ಕೊಬೋದ್ರಿ ಸರ್. ಓಕೆ. ನೋಡಿ ರೈತರೆ, ಯಾವ ಥರ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡ್ಡಿ ಇತ್ತು ಇವತ್ತು. ಬಟ್ ಇವತ್ತೆಲ್ಲ ಪೂರ್ತಿ ಚಿಗುರು ಬರ್ತಾ ಇದೆ ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಬರ್ತಾ ಇದೆ. ಫ್ಲವರಿಂಗ್ ನೋಡಿ ಹೆಂಗಿದೆ, ಎಲ್ಲ ಮೊಗ್ಗು ಬರ್ತಾ ಇದೆ ಪೂರ್ತಿ. ಒಂದೊಂದು ಇದರಲ್ಲಿ 4, 5, 10 ಫ್ಲವರ್ ತನಕ ಬರ್ತಾ ಇದೆ ನೋಡಿ. ಇದು ಪೂರ್ತಿ ಹೆಂಗಿದೆ ಗುಚ್ಚು, ಒಂದು ಗುಚ್ಚಲ್ಲಿ ನೋಡಿ ಎಷ್ಟು ಫ್ಲವರ್ಸ್ ಇದ್ದಾವೆ. ಬೇರೆ ಏನು ಹೇಳಲ್ಲ, ಬಿಕಾಸ್ ಯೂಸ್ ಮಾಡಿದರೆ ನಿಮಗೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಂಬಿಕೆ ಮಾಡಿ ಯೂಸ್ ಮಾಡಬೇಕಷ್ಟೇ. ನೋಡಿ ಯಾವ ಥರ ರಿಸಲ್ಟ್ಸ್ ಇದೆ, ಯಾವ ಥರ ಪ್ರೊಡಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಏನಕ್ಕೆ ಎಲ್ಲ ಪೂರ್ತಿ ಕಡ್ಡಿ ಇದ್ದಂಗಿತ್ತು, ಬಟ್ ಇವತ್ತು ನೋಡಿ ಯಾವ ಥರ ಇದೆ.